ಸಕಲೇಶಪುರ ಮುಜರಾಬಾದ್ ಕೋಟೆ ಹಾಸನ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಕೋಟೆಯಾಗಿದೆ. ಇದು ಪಶ್ಚಿಮ ಘಟ್ಟದ ಸುಂದರ ಬೆಟ್ಟಗಳ ನಡುವೆ ಇರುವುದರಿಂದ ಪ್ರವಾಸಿಗರಿಗೆ ಹೆಚ್ಚು ಆಕರ್ಷಣೀಯವಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದು ನಮ್ಮೂರಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಬಟ್ ಕಾಲೇಜ್ ಟೈಮಿಂದನೂ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ. ಒಂದಿನ ಪ್ಲ್ಯಾನ್ ಮಾಡಿದ್ವಿ ಫಸ್ಟ್ PUC ಇದ್ದಾಗ. ಬಟ್ ಬೇರೆಯವರೆಲ್ಲ ಅಲ್ಲಿ ಬರೀ ಹುಡುಗರುಗಳು ಜಾಸ್ತಿ ಇರ್ತಾರೆ, ಕುಡ್ಕೊಂಡೆಲ್ಲ ಇರ್ತಾರೆ. ಹುಡುಗಿರು ಹೋದರೆ ಅಲ್ಲಿ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ, ಹೋಗೋದು ಬೇಡ ಅಂತ ಎದುರಿಸ್ಬಿಟ್ರು. ಹಾಗಾಗಿ ಹೋಗಿರಲಿಲ್ಲ. ಇದು ನಾವು ಹೋಗಿರೋದು ಬಂದು ಲಾಸ್ಟು 2 ಇಯರ್ಸ್ ಆಗಿದೆ. ನನ್ನ ತಮ್ಮಂಗೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನೋಡ್ಕೊಂಬರೋಣ. ಇನ್ನು ಈ ಕೋಟೆಯನ್ನು ಸುಮಾರು 17ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ನಂತರ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿಯೂ ಇದನ್ನು ರಕ್ಷಣಾತ್ಮಕವಾಗಿ ಬಳಸಲಾಗುತ್ತಿತ್ತು. ಮತ್ತು ಮಲೆನಾಡು ಪ್ರದೇಶವನ್ನು ರಕ್ಷಿಸಲು ಮತ್ತು ಪ್ರಮುಖ ಮಾರ್ಗಗಳನ್ನು ಗಮನದಲ್ಲಿಡಲು ಈ ಕೋಟೆ ಸಹಾಯಕವಾಗಿತ್ತು. ಅಂದರೆ ಅರ್ಥ ಆಯ್ತಾ? ನಮ್ಮ ಮಲೆನಾಡು ಪ್ರಕೃತಿ ಮಡಿಲನ್ನು ರಕ್ಷಿಸಲು ಮತ್ತು ಪ್ರಮುಖ ಮಾರ್ಗಗಳನ್ನು ಗಮನದಲ್ಲಿಡಲು ಈ ಕೋಟೆ ಸಹಾಯಕವಾಗಿತ್ತು ಅಂತ ಹೇಳ್ತಾರೆ. ಈಗ ಈ ಕೋಟೆ ಗೋಡೆಗಳು ಮತ್ತು ಕೆಲವು ಅವಶೇಷಗಳು ಮಾತ್ರ ಉಳಿದಿವೆ. ನೀವು ವಿಡಿಯೋನ ನೋಡ್ತಾ ಇರ್ಬೋದು. ಇಲ್ಲಿ ಪರಮಾತ್ಮ ಮೂವಿದು ಸಾಂಗ್ ಕೂಡ ಶೂಟಿಂಗ್ ಮಾಡಿದ್ದಾರೆ ಇದೇ ಪ್ಲೇಸಲ್ಲಿ. ಅದು ನನಗೆ ಇದು ಗೊತ್ತೇ ಇರಲಿಲ್ಲ. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ನನಗೆ. ಅಂದರೆ ಆದರೂ ಅದರ ನಿರ್ಮಾಣ ಶೈಲಿ ಇಂದಿಗೂ ಗಮನ ಸೆಳೆಯುತ್ತದೆ. ಅಷ್ಟು ಚೆನ್ನಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಕೋಟೆಯ ಸುತ್ತಮುತ್ತ ಹಸಿರು ಬೆಟ್ಟಗಳು, ಕಾಡು ಮತ್ತು ಸುಂದರ ನೈಸರ್ಗಿಕ ದೃಶ್ಯಗಳಿದ್ದು ಟ್ರೆಕ್ಕಿಂಗ್ ಹಾಗೂ ಫೋಟೋಗ್ರಫಿಗೆ ಉತ್ತಮ ಸ್ಥಳವಾಗಿದೆ. ನಾನಂತೂ ಸಿಕ್ಕಾಬಟ್ಟೆ ಖುಷಿಪಟ್ಟು ವಿಡಿಯೋ ಎಲ್ಲ ಮಾಡಿಕೊಂಡು, ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ, ಜಸ್ಟ್ ಹಾಗೆ. ತುಂಬ ಬಿಸಿಲಿತ್ತು ಬಟ್ ಸಿಕ್ಕಾಬಟ್ಟೆ ಎಂಜಾಯ್ ಅಂತೂ ಮಾಡಿದ್ವಿ. ಸಕಲೇಶಪುರ ಹೋದರೆ ಯಾರು ಮಿಸ್ ಮಾಡ್ದಿರ ಈ ಪ್ಲೇಸ್ಗೆ ಹೋಗಿ. ಇಂದು ಕೋಟೆಯ ಕೆಲವು ಗೋಡೆಗಳು ಮತ್ತು ಅವಶೇಷಗಳು ಮಾತ್ರ ಉಳಿದಿದ್ದರೂ ಇಲ್ಲಿನ ಪ್ರಕೃತಿ ಸೌಂದರ್ಯ ಮನಸ್ಸಿಗೆ ತುಂಬಾ ನೆಮ್ಮದಿಯನ್ನು ನೀಡುತ್ತದೆ. ಸುತ್ತಮುತ್ತ ಹಸಿರು ಬೆಟ್ಟಗಳು, ತಂಪಾದ ಗಾಳಿ ಮತ್ತು ಸುಂದರ ನೋಟಗಳು ಈ ಸ್ಥಳವನ್ನು ಇನ್ನಷ್ಟು ವಿಶೇಷವಾಗಿರಿಸುತ್ತದೆ. ಅಂದರೆ ಸುತ್ತಮುತ್ತ ಫುಲ್ಲು ಕಾಡಿರುತ್ತೆ. ನಾವು ಸ್ವಲ್ಪ ಬಂದಿದ್ದು ಬಿಸಿಲಿರೋ ಟೈಮಲ್ಲಿ, ಸೊ ಹಾಗಾಗಿ ಮಳೆಗಾಲದಲ್ಲೆಲ್ಲ ಹೋದರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಇನ್ನು ನೀವು ಸಕಲೇಶಪುರಕ್ಕೆ ಬಂದರೆ ಈ ಕೋಟೆಗೆ ಖಂಡಿತ ಭೇಟಿ ನೀಡಿ. ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಬಂದರೆ ಹವಾಮಾನ ತುಂಬಾ ಚೆನ್ನಾಗಿರುತ್ತೆ. ಟ್ರೆಕ್ಕಿಂಗ್ ಮತ್ತು ಫೋಟೋಗ್ರಫಿ ಇಷ್ಟಪಡುವವರಿಗೆ ಈ ಸ್ಥಳ ಸೂಕ್ತವಾಗಿದೆ ಎಂದು ಹೇಳ್ಬೋದು. ಯಾರ್ಯಾರು ಫೋಟೋ ಎಲ್ಲ ಇಟ್ಕೊಳ್ಳೋದಕ್ಕೆ ಮತ್ತು ಮದುವೆಗೆಲ್ಲ ವೆಡ್ಡಿಂಗ್ ಶೂಟ್ ಅಂತ ಮಾಡ್ಕೊತೀರ ಅಲ್ವಾ, ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಇದು ಸಕಲೇಶಪುರ ಬಂದರೆ ನಿಮಗೆ ಒಂದು 500-600 ಸ್ಟೆಪ್ಸ್ ಇರುತ್ತೆ, ಹತ್ಕೊಂಡು ಹೋಗಬೇಕಾಗುತ್ತೆ. ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸಡನ್ನಾಗಿ ಹತ್ತಬೇಕು ಅಂದರೆ ಕಷ್ಟ ಆಗುತ್ತೆ ಅಲ್ವಾ, ಜಾಸ್ತಿನೇ ಇರ್ಬೋದು ಅನಿಸುತ್ತೆ. ನಮಗೆ ಹೋಗ್ತಾ ಆಮೇಲೆ ತುಂಬಾ ಇಷ್ಟ ಆಯಿತು. ಬಟ್ ಈ ಥರ ಒಂದು ಇತ್ತು. ಬಟ್ ಹೇಳ್ದಾಗೆ ಕಾಲೇಜ್ ಟೈಮಿಂದನೂ ಹೋಗ್ಬೇಕು ಅನ್ಕೊತಾನೆ ಇದ್ವಿ. ಬಟ್ ಹೋಗೋಕ್ಕಾಗಿರಲಿಲ್ಲ. ಅಂದರೆ ನಮ್ಮ ಮನೆಗಳಲ್ಲೆಲ್ಲ ಆ ಥರ ಕರ್ಕೊಂಡು ಹೋಗೋರು ಯಾರೂ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಬರೀ ಕೆಲಸ, ಮನೆ. ಇನ್ನು ನಮಗೇನಾದರೂ ಹುಷಾರಿಲ್ಲ ಅಂದರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋರು. ಅವ್ರಿಗೆ ನಮ್ಮನ್ನು ಬೆಳೆಸೋದೊಂದೇ, ಅಂದರೆ ಚೆನ್ನಾಗಿ ಓದಿಸಿ ದೊಡ್ಡವ್ರನ್ನ ಮಾಡೋದಷ್ಟೇ ಉದ್ದೇಶ ಆಗಿತ್ತು. ಬೇರೆ ಎಲ್ಲೂ ಕರ್ಕೊಂಡು ಹೋಗೋದಕ್ಕೆಲ್ಲ ನಮ್ಮ ಅಪ್ಪಗೆ ಟೈಮ್ ಇರ್ತಾ ಇರಲಿಲ್ಲ. ಯಾಕಂದರೆ ಆವಾಗಿನ ಸಿಚುವೇಶನ್ಗಳೆಲ್ಲ ಹಾಗೆ ಇರೋದು. ಅಂದರೆ ನಮ್ಮ ಮನೆಯಲ್ಲಿ ಏನು ತುಂಬ ರಾಯಲ್ ಏನಲ್ಲ, ಓಕೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಆ ಥರ ಇದ್ದಿದ್ದು. ಸೊ ನಮ್ಮಪ್ಪ ಅಡುಗೆ ಕೆಲಸ ಮಾಡೋರು. ಇನ್ನು ಸಾಟರ್ಡೆ ಸಂಡೇ ಬಂದರೆ ನಾವು ನಮ್ಮಮ್ಮ ಜೊತೆ ಕೆಲ್ಸಕ್ಕೆ ಹೋಗ್ತಾಯಿದ್ವಿ. ಏನಕ್ಕೆ ಅಂದರೆ ಆ ದುಡ್ಡಲ್ಲಿ ನಮ್ಮ ಖರ್ಚಿಗೆ ಏನಕ್ಕಾದರೂ ಆಗುತ್ತೆ ಅಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಕೇಳಿದ ತಕ್ಷಣ ಎಲ್ಲ ದುಡ್ಡು ಕೊಡ್ತಾ ಇರಲಿಲ್ಲ ನಮ್ಮ ಪಪ್ಪ. ಊಟ ದುಡ್ಡೇನಾದರೂ ಕೇಳಿದ್ರೆ ಏನಕ್ಕೆ, ಮನೆಯಲ್ಲೇ ಊಟ ಇದೆ ಅಲ್ವಾ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡೋಗಿ
ಏನಕ್ಕೆ ದುಡ್ಡೆಲ್ಲ ಅಂತ ಹೇಳಿ ಇದು ಮಾಡೋರು. ಸೊ ಆ ರೀಸನ್ನಿಂದ ಸ್ಯಾಟರ್ಡೇ ರಜೆ ಇದ್ದರೆ ಅಂದರೆ ಎಲ್ಲ ಟೈಮು ಹೋಗ್ತಾ ಇರಲಿಲ್ಲ. ನಮ್ಮ ಕೈಲಿ ಆಗೋ ಅಂಥ ಕೆಲಸ, ಕಾಫಿ ಹಣ್ಣು ಕುಯ್ಯೋದಕ್ಕೆ ಹೋಗ್ತಾಯಿದ್ವಿ, ಮತ್ತು ಕಾಫಿ ಗಿಡಕ್ಕೆ ಲಿಂಡನ್ ಜಮಕ್ಷನ್ ಹಚ್ಚೋದು, ಮತ್ತು ಕಾಫಿ ಗಿಡದ ಬುಡ ಬಿಡಿಸೋದು, ಗೊಬ್ಬರ ಹಾಕೋದು. ಹಳ ಹೊಡಿಯೋದಕ್ಕೆಲ್ಲ ಬರಲ್ಲ, ಯಾಕಂದರೆ ದಬ್ಬೆನ ಹಿಡ್ಕೊಂಡು ಕೈ ಆಡಿಸೋದಕ್ಕೆ ಆಗಲ್ಲ, ಕೈ ನೋವು ಬರುತ್ತೆ. ಬಟ್ ಸ್ಟಿಲ್ ನಮ್ಮಮ್ಮ ಅವೆಲ್ಲ ಕೆಲಸನೂ ಮಾಡ್ತಾರೆ. ನಮ್ಮಮ್ಮಗೆ 3 ಆಪ್ರೇಷನ್ ಆಗಿದೆ, ಗರ್ಭಕೋಶ ಆಪ್ರೇಷನ್ ಕೂಡ ಆಗಿದೆ. ಬಟ್ ಆದರೂ ಅವರು ನಮ್ಮಮ್ಮ ಚಿಕ್ಕ ವಯಸ್ಸು 12 ವರ್ಷದಿಂದ ಇವಾಗಿನವರೆಗೂ ಅದೇ ಕೆಲಸದಲ್ಲೇ ಇದ್ದಾರೆ. ಕಾಫಿ ತೋಟದ ಕೆಲಸ ನಮ್ಮಮ್ಮಂಗೆ ಗ್ರೇಟ್ ಅಂತಲೇ ಹೇಳ್ಬೋದು. ಓಕೆ, ಲಾಸ್ಟ್ ಫೈನಲ್ ಒಂದ್ಸಲ ನೋಡ್ಕೊಂಬಿಡಿ. ಇದು ಮಳೆಗಾಲದಲ್ಲಿ ಹೋದರೆ ಈ ಥರ ಇರುತ್ತೆ, ಓಕೆನಾ. ಇನ್ನು ಇದು ಕೋಟೆ ಎಲ್ಲ ನೋಡಿಕೊಂಡು ನಾವು ಪಕ್ಕದಲ್ಲೇ ಅಬ್ಬಿ ಫಾಲ್ಸ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ. ಅಂದರೆ ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ, ಇದು ಬೇಗ ಆಗಿ ಮುಗೀತಲ್ವಾ. ಸೊ ಹಾಗಾಗಿ ಆ ಕಡೆ ಹೋಗೋಣ ಅಂತ ನನ್ನ ತಮ್ಮಂಗೆ ಹೇಳಿದೆ. ನನ್ನ ತಮ್ಮ ಸರಿ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು, ಅಂದರೆ ಲೊಕೇಶನ್ ಏನೂ ಗೊತ್ತಿರಲಿಲ್ಲ, ಹಾಗೆ ಮೊಬೈಲಲ್ಲಿ ಹಾಕ್ಕೊಂಡು ಹೋಗಿದ್ದು ನಾವು ಫಾಲ್ಸ್ ಹತ್ರ. ಅದನ್ನು ತುಂಬಾ ಚೆನ್ನಾಗಿದೆ. ಫೈನಲಿ ಇದು ಮುಜರಾಬಾದ್ ಕೋಟೆನೂ ತುಂಬಾ ಚೆನ್ನಾಗಿದೆ. ಇನ್ನೊಂದು ಸಲ ಹೋಗಬೇಕು. ಅವತ್ತು ಫುಲ್ ಎಲ್ಲ ಕಡೆ ಸುತ್ತಕ್ಕಾಗಿಲ್ಲ, ಅಂದರೆ ಬಿಸಿಲು ತುಂಬಾ ಇತ್ತು, ಬಿಸಿಲು ಟೈಮಲ್ಲಿ ಹೋಗಿದ್ವಿ. ಹಂಗಾಗಿ ನನ್ನ ತಮ್ಮ ಮಗಳು ನನ್ನ ಮಗಳು ಫೈನಲಿ ನಾವಿಷ್ಟು ಜನ ಹೋಗಿದ್ವಿ. ನಾನು, ನಮ್ಮಮ್ಮ, ನನ್ನ ತಮ್ಮ ಹೆಂಡತಿ, ಅವರಿಬ್ಬರು ಮಕ್ಕಳು. ಸೊ ಫೈನಲಿ ತುಂಬಾ ಇಷ್ಟ ಆಯಿತು ನನಗಂತೂ ಮುಜರಾಬಾದ್ ಕೋಟೆ. ಇಷ್ಟು ಚೆನ್ನಾಗಿದೆಯಾ. ಬಟ್ ಎಲ್ಲಿ ಹೋದರೂ ಸ್ವಚ್ಛತೆ ಕಾಪಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ. ಒಂದು ಜ್ಯೂಸ್ ಬಾಟ್ಲು ತೊಗೊಂಡೋದ್ರೆ ಅದನ್ನು ಒಂದು ಕಡೆ ನೀವೇ ಎತ್ಕೊಬನ್ನಿ ವಾಪಸ್ಸು. ಮತ್ತು ಈ ಲೇಸು, ಕುರ್ಕುರೆ, ವಿಂಗೋ ಅವು ಇವು ತಿಂತೀರ ಅಲ್ವಾ, ಆ ಥರ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಅಲ್ಲೆಲ್ಲೂ ಎಸಿಬೇಡಿ. ಯಾಕಂದರೆ ಇವೆಲ್ಲ ತುಂಬ ಪುರಾತನ ಕಾಲದ್ದು ಇನ್ನೂ ಇದೆ. ನಾವು ಸ್ವಲ್ಪ ಅದನ್ನು ಸ್ವಚ್ಛವಾಗಿ ಹಿಡ್ಕೊಂಡು ಉಳಿಸ್ಕೊಂಡು ಹೋಗೋಣ ಅಂತ ಹೇಳೋಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ. ಯಾವುದೇ ಒಂದು ಪ್ರೇಕ್ಷಣೀಯ ಸ್ಥಳವಾದರೂ ಅಷ್ಟೇ, ವಾಟ್ರ್ ಬಾಟಲು ಗ್ಲಾಸಿಂದ ಅಂದರೆ ಪ್ಲಾಸ್ಟಿಕ್ದು ತೊಗೊಂಡು ಹೋಗ್ಬೇಡಿ. ಗ್ಲಾಸ್ದು ಅಥವಾ ನಾರ್ಮಲ್ ಯೂಸ್ ಮಾಡೋವಂಥ ಬಾಟಲ್ಗಳು ತೊಗೊಂಡೋದ್ರೆ ಎಸೆಯಲ್ಲ, ಪ್ಲಾಸ್ಟಿಕ್ ಬಾಟ್ಲಾದರೆ ಎಸಿತೀರಾ ಅಂತ ಹೇಳ್ತಾ, ಓಕೆ, ಮುಜರಾಬಾದ್ ಕೋಟೆ ಮುಗಿಸ್ಕೊಂಡು ನಾವಿಲ್ಲಿಂದ ನೆಕ್ಸ್ಟು ಹೊರಟಿದ್ದು ಈ ಕಡೆ ಅಬ್ಬಿ ಫಾಲ್ಸ್ಗೆ. ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ನನಗೆ ಗೊತ್ತಲ್ವಾ, ಫೋಟೋ ಹುಚ್ಚು ಜಾಸ್ತಿ ನನಗೆ ಎಲ್ಲಿ ಹೋದ್ರೂ. ಸೊ ಇದು ಹೋಗಿರೋದು ವೀಡಿಯೋ ಅಷ್ಟಿಲ್ಲ, ಎಲ್ಲ ಫೋಟೋನೇ ಇರೋದು. ಸೊ ಹಾಗಾಗಿ ಫೋಟೋನೇ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಫೈನಲ್ಲಾಗಿ ಈ ಥರ ಒಂದು ವೀಡಿಯೋ ನನ್ನ ತಮ್ಮ ಮಾಡಿಕೊಟ್ಟ. ಇದನ್ನು ನಾವು ಹೋಗಿದ್ದು ಬಂದಿದ್ದೆಲ್ಲ ತುಂಬ ಸ್ಪೀಡಾಗಿ ಹಾಕ್ಬಿಟ್ಟಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ. ಒನ್ ಡೇ ಸಕಲೇಶ್ಪುರದಲ್ಲಿ ಅಬ್ಬಿ ಫಾಲ್ಸು, ಮುಜರಾಬಾದ್ ಕೋಟೆ ಎರಡನ್ನ ನೋಡ್ಕೊಂಬರ್ಬೋದು. ಅಬ್ಬಿ ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ, ಇದಾದಮೇಲೆ ಬರುತ್ತೆ. ಟೋಟಲಿ ಮುಜರಾಬಾದ್ ಕೋಟೆನೂ ತುಂಬಾ ಚೆನ್ನಾಗಿದೆ. ನನಗಿದು ಇಷ್ಟು ಚೆನ್ನಾಗಿದೆ ಅಂತಲೇ ಗೊತ್ತೇ ಇರಲಿಲ್ಲ. ಈ ಕಡೆ ಸ್ಟೆಪ್ಸ್ ಇದೆ ನೋಡಿ, ಈ ಕಡೆಯಿಂದ ಹತ್ಕೊಂಡು ಹೋಗಬೇಕು. 500-1000 ಇರ್ಬೋದು ಅನಿಸುತ್ತೆ. ಓಕೆ, ಮುಜರಾಬಾದ್ ಕೋಟೆಗೆ ಬಾಯ್ ಹೇಳಿ ಅಬ್ಬಿ ಫಾಲ್ಸ್ಗೆ ಬಂದ್ವಿ. ಅಬ್ಬಿ ಫಾಲ್ಸ್ ನೋಡ್ತಾ ಇರ್ಬೋದು ನೀವು, ಇಷ್ಟು ಚೆನ್ನಾಗಿದೆ. ಇದು ನನಗಿಲ್ಲಿ ಈ ಥರ ಇದೆ, ಇಷ್ಟು ಚೆನ್ನಾಗಿದೆ ಅಂತ ಗೊತ್ತೇ ಇರಲಿಲ್ಲ. ನಾವು ಹೋಗಿದ್ದಾಗ ಸ್ವಲ್ಪ ನೀರೆಲ್ಲ ಕಮ್ಮಿ ಇತ್ತು, ಹಾಗಾಗಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಆಟ ಆಡೋದಕ್ಕೆಲ್ಲ. ಈ ಥರ ಜಾಗ ಇರುತ್ತೆ, ನೋಡಿಕೊಂಡು ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು ನೀರೆಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು. ಓಕೆ, ನಮಗೆ ಪ್ಲ್ಯಾನ್ ಏನೂ ಇದ್ದಿಲ್ಲ, ಬಟ್ ಆಟ ಆಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಮಕ್ಕಳೆಲ್ಲ ತುಂಬ ಫೋರ್ಸ್ ಮಾಡಿದ್ರಲ್ಲ ಅಂದ್ಬಿಟ್ಟು ಹೋಗಿದ್ದು. ಬಟ್ ನೀರಂತೂ ತುಂಬಾ ಚೆನ್ನಾಗಿತ್ತು ನೋಡಿ, ಎಷ್ಟು ಕ್ಲಿಯರ್ ಆಗಿದೆ, ಕ್ಲಾರಿಟಿ ಆಗಿದೆ. ಆಟ ಆಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ವೆಡ್ಡಿಂಗ್ ಶೂಟಿಂಗೆಲ್ಲ ಬಂದಿದ್ದರು. ನಾವು ಹೋಗಿದ್ದೀನೂ ಕೂಡ ಆ ಕಡೆ ವೆಡ್ಡಿಂಗ್ದು ಶೂಟಿಂಗ್ ಮಾಡ್ತಾಯಿದ್ರು. ಒಂದು ಮರ ಬಿದ್ದಿತ್ತು, ಸೊ ಅದ್ರ ಮೇಲೆ ಕೂರಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ವೆಡ್ಡಿಂಗ್ ಶೂಟನ್ನ ಮಾಡ್ತಾಯಿದ್ರು. ನನ್ನ ಮಗಳು ಡಿಂಪುಗೆ ಮಾತ್ರ ನೀರಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ. ಅವಳು ಎಲ್ಲೋದ್ರೂ ಅತ್ತೆ 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 ಅಂದ್ಕೊಂಡೇ ಇರ್ತಾಳೆ. ಇಲ್ಲಿ ನಾವು ಬಟ್ಟೆ ಎಲ್ಲ ಏನೂ ತೊಗೊಂಡು ಹೋಗಿರಲಿಲ್ಲ, ಪ್ಲ್ಯಾನಿಂಗ್ ಇದ್ದಿಲ್ಲ. ಅದೇ ಸಡನ್ನಾಗಿ ಹೊರಟಿದ್ದು. ನನ್ನ ತಮ್ಮಂಗೆ ಹೇಳಿದ್ದು, ಸಡನ್ನಾಗಿ ಕರ್ಕೊಂಡೋದ. ಅವನಿಗೂ ಗೊತ್ತಿದ್ದಿಲ್ಲ ಪಾಪ. ಮುಜರಾಬಾದ್ ಕೋಟೆನೂ ಎಲ್ಲಿದೆ, ಯಾವ ರೂಟ್ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ. ಎಲ್ಲ ಲೊಕೇಶನ್ ಹಾಕ್ಕೊಂಡೇ ಹೋಗಿದ್ದು ನಾವು.
ಬಟ್ ಹೋದ್ಮೇಲೆ ತುಂಬಾ ಇಷ್ಟ ಆಯಿತು. ನಾನು ನೀರಲ್ಲಿ ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಅಷ್ಟೇ. ಮಂಡಿಯವ್ರಿಗೂ ಬಟ್ಟೆ ಎಲ್ಲ ಎತ್ಕೊಂಡ್ಬಿಟ್ಟು ಕುತ್ಕೊಂಡಿದ್ವಿ. ಬಟ್ ಮಕ್ಕಳು ಆಟ ಆಡಿದ್ರು. ಗಾಡಿಯಲ್ಲಿ ಹಿಂದೆ ನಿಂತ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನೀರು ನೋಡ್ತಾ ಇರ್ಬೋದು ನೀವು ಹಿಂದೆಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು. ಬಟ್ ರಜಾ ಟೈಮ್ಗಳಲ್ಲಿ ಹೋದರೆ ತುಂಬ ಜನ ಬಂದಿರ್ತಾರೆ. ಅದರಲ್ಲೂ ಈ ಥರ ಫ್ರೀಯಾಗಿ ಸಿಗುತ್ತೆ ಅಂದರೆ, ಆಟ ಆಡೋದಕ್ಕೆ ಜಾಗ ಚೆನ್ನಾಗಿರುತ್ತೆ ಅಂದರೆ ಎಲ್ಲರೂ ಬಂದು ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ನಾವು ಹೋಗಿದ್ದ ದಿನ ತುಂಬ ಜನ ಇದ್ದರು. ನನಗೆ ಈ ಥರ ತುಂಬ ಜನ ಇದ್ದರೆ ನೀರಲ್ಲಿ ಆಟ ಆಡೋದಕ್ಕೆ ಇಷ್ಟ ಆಗಲ್ಲ. ರೀಸನ್ ಎಲ್ಲ ನಮ್ಮನ್ನೇ ನೋಡ್ತಿರ್ತಾರೆ ಅಂದ್ಬಿಟ್ಟು. ನೋಡ್ತಿರ್ತಾರೆ ಅಂತಲ್ಲ, ಕೆಲವೊಬ್ಬೊಬ್ಬರು ನೋಡ್ತಿರ್ತಾರೆ ಗೊತ್ತಿಲ್ಲದಂಗೆ. ಹಾಗಾಗಿ ನಾನು ಆಟ ಆಡೋಕ್ಕೆ ಹೋಗಲಿಲ್ಲ. ನನ್ನ ಮಗಳೂ ಅಷ್ಟೇ ಹಂಗೆ ಮಂಡಿವರೆಗೂ ಪ್ಯಾಂಟ್ ಮಡ್ಚ್ಕೊಂಡು ಹಂಗೆ ಆಟ ಆಡ್ಕೊಂಡಿದ್ಲು. ನನ್ನ ತಮ್ಮ ಮಗಳು ಮಾತ್ರ ಆಟ ಆಡೋದ್ಲು ಚೆನ್ನಾಗಿ. ನನ್ನ ತಮ್ಮ ಮಗಳು, ನನ್ನ ತಮ್ಮ ಮಗ ಇಬ್ಬರೂ ಚೆನ್ನಾಗಿ ಆಟ ಆಡಿದ್ರು. ನನ್ನ ಮಗಳು ಹಾಗೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಅಷ್ಟೇ. ನಾವು ನೀರಲ್ಲಿ ಹಂಗೆ ಆಟ ಆಡಿದ್ವಿ. ಬಟ್ ಟೋಟಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಸಲ ಹೋಗಬೇಕು. ಬಟ್ ಯಾವಾಗ ಹೋಗೋದು ಅಂತ ಪ್ಲ್ಯಾನಿಂಗ್ ಏನೂ ಇಲ್ಲ. ಈ ಸಲ ದಸರಾ ರಜಕ್ಕೆ, ಅದೇ ರಜೆ ಇದ್ದಾಗ ಹೋದರೆ ಫುಲ್ ರಶ್ ಇರುತ್ತೆ. ಆ ಟೈಮಲ್ಲೇ ಚೆನ್ನಾಗಿರುತ್ತೆ. ಈ ಥರ ಪ್ಲೇಸ್ಗಳಿಗೆಲ್ಲ ನವೆಂಬರು ಡಿಸೆಂಬರ್ ಟೈಮಲ್ಲಿ ಹೋಗಬೇಕು. ಮಳೆ ನಿಂತಿರುತ್ತೆ, ಗ್ರೀನು ಹಸಿರು ಎಲ್ಲ ಚೆನ್ನಾಗಿರುತ್ತೆ, ಮಳೆನೂ ಇರಲ್ಲ. ಸೊ ಆಟ ಆಡೋದಕ್ಕೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇದ್ದೀರಾ ನೀರು ಎಷ್ಟು ಕ್ಲೀನಾಗಿದೆ ನೋಡಿ. ಎಲ್ಲ ಸಣ್ಣದಾಗಿ ಈ ಕಡೆ ಆ ಕಡೆ ಎಲ್ಲ ಹರ್ಕೊಂಬರ್ತಾಯಿತ್ತು. ಬಟ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಂಗೆ ದೇವ್ರೇ ಗೊತ್ತಿರಲಿಲ್ಲ. ಅದೇ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಕ್ಕೂ ಸಡನ್ನಾಗಿ ಹೋಗಿ ಸಡನ್ನಾಗಿ ಒಂದು ಪ್ಲೇಸಿಗೆ ಹೋಗಿ ಬರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ. ಇದು ಪ್ಲ್ಯಾನ್ ಏನು ಮಾಡ್ಕೊಂಡಿದ್ದಲ್ಲ, ಸಡನ್ನಾಗಿ ಹೋಗಿ ಸಡನ್ನಾಗಿ ಬಂದಿದ್ದು. ಆದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಪರಿಸರನ ತುಂಬ ಎಂಜಾಯ್ ಮಾಡಿದ್ವಿ ನೋಡಿಕೊಂಡು. ನಮ್ಮಮ್ಮನ ನಮ್ಮಮ್ಮ ಎಲ್ಲೂ ಹೋಗಲ್ಲ, ಅವ್ರನ್ನ ಕರ್ಕೊಂಡೋಗಿ ಅವ್ರ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ, ಅದು ತುಂಬಾ ಇಷ್ಟ ಆಯಿತು. ಇನ್ನು ಬ್ಯಾಕ್ ಸೈಡ್ ಅಲ್ಲಿ ಹೋಗ್ಬೇಕಂತ ಅನಿಸ್ತು. ತುಂಬ ಮಕ್ಕಳಿದ್ರು, ತುಂಬ ಜನ ಇದ್ದರು, ಹೋಗೋಕ್ಕಾಗಲಿಲ್ಲ. ನಾನು ಇಲ್ಲೇ ಈ ಸೈಡೇ ಕುತ್ಕೊಂಡು ಹಾಗೆ ನೀರಲ್ಲಿ ಆಟ ಆಡ್ಕೊಂಡ್ವಿ. ನೋಡಿ ಅಲ್ಲಿ ಹಿಂದೆಗಡೆ ತುಂಬ ಚೆನ್ನಾಗಿದೆ. ಅಂದರೆ ಮಳೆಗಾಲದಲ್ಲಿ ಹೋದರೆ ತುಂಬ ನೀರಿರುತ್ತೆ. ಸ್ವಲ್ಪ ಬೇಸಿಗೆ ಟೈಮ್ ಹೋದರೆ ಸ್ವಲ್ಪ ನೀರು ಕಮ್ಮಿ ಇರುತ್ತೆ. ನೋಡಿ ಹಿಂಗಿರುತ್ತೆ, ಚೆನ್ನಾಗಿ ಆಟ ಆಡ್ಬೋದು, ನೀರು ನೋಡ್ತಾ ಇರ್ಬೋದು. ಅಲ್ಲಿ ಮಕ್ಕಳದು ಪ್ಯಾಡ್ಗಳೆಲ್ಲ ಹಾಕ್ಬಿಡ್ತಾರೆ, ಅದೇ ಬೇಜಾರು. ಇನ್ನು ನಮ್ಮ ಜನಗಳಿಗೆ ಅಷ್ಟು ಬುದ್ಧಿನೇ ಇಲ್ಲ, ಬರೀ ಅವ್ರದ್ದು ಮಾತ್ರ ನೋಡ್ತಾರೆ. ಶೆಲ್ಫಿಶ್ಗಳ ಥರ ಆಡ್ತಾರೆ. ಈಗ ಅವ್ರ ಮಕ್ಳದನ್ನ ಪ್ಯಾಡ್ಗಳನ್ನ ಬೇರೆಯವರು ಅದನ್ನು ನೋಡಬೇಕು, ಮಾಡಬೇಕು, ಮುಟ್ಟಬೇಕು ಅನ್ನೋ ಹಣೆಬರ ಏನಿರುತ್ತೆ ನೋಡಿ. ಅಲ್ಲಿ ಹಿಂದೆಗಡೆ ಐಸ್ ಕ್ರೀಮ್ ಬಾಟ್ಲು ಹಾಕಿದ್ದಾರೆ. ಇವನ್ನೆಲ್ಲ ನೋಡಿ ತುಂಬಾ ಬೇಜಾರಾಗೋಯ್ತು. ಏನು ಬುದ್ಧಿ ಇರೋ ಜನಗಳೇ ಈ ಥರ ಮಾಡೋದು, ಬುದ್ಧಿ ಇಲ್ದಲೇ ಇರೋರು ಈ ಥರ ಎಲ್ಲ ಮಾಡಲ್ಲ. ಅದನ್ನೆಲ್ಲ ನೋಡಿಬಿಟ್ಟು ತುಂಬ ಬೇಜಾರಾಯಿತು. ದಯವಿಟ್ಟು ಈ ಮಕ್ಕಳು ಪ್ಯಾಡ್ಗಳನ್ನೆಲ್ಲ ಎಲ್ಲಿ ಅಂದ್ರೆ ಅಲ್ಲಿ ಹಾಕಬೇಡಿ. ಎಲ್ಲಾದರೂ ಡಸ್ಟ್ಬಿನ್ ಇರುತ್ತೆ, ಇಲ್ಲ ಮನೆಗೆ ಎತ್ಕೊಂಡೋಗಿ ನೀವು ಎಲ್ಲಾದರೂ ಮನೆಯಲ್ಲಿ ಎಸೀರಿ, ಇಲ್ಲ ಮನೆಯಲ್ಲಿ ಕಸಕ್ಕೆ ಹಾಕಿ. ಅದು ಬಿಟ್ಟು ಹಿಂಗೆ ಬಂದಿರೋ ಕಡೆ ಎಲ್ಲ ನೀವು ಹಿಂಗೆ ಎಷ್ಟು ಹೋಗಿಬಿಡ್ತೀರ. ಬಟ್ ಅದು ನೀರೆಲ್ಲ ಬಿದ್ದು ಅದೊಂಥರ ಗಲೀಜಾಗಿ ಅದು ಪ್ರಕೃತಿಗೆ ಪ್ರಕೃತಿನ ಎಷ್ಟು ಹಾಳು ಮಾಡುತ್ತೆ ಗೊತ್ತಾ. ನೀವು ಹಾಕೋ ಒಂದು ಐಸ್ ಕ್ರೀಮ್ ಬಾಟ್ಲು, ಐಸ್ ಕ್ರೀಮ್ ಡಬ್ಬಿ, ಒಂದು ಮಕ್ಕಳದು ಪ್ಯಾಡು, ದೊಡ್ಡವ್ರದ್ದೇ ಪ್ಯಾಡ್, ಎಲ್ಲದೂ ಅಷ್ಟೇ ಹೇಳ್ತಾ ಇರೋದು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಟ್ರಿಪ್ ಹೋದವರು ಎಲ್ಲರೂ ಅಷ್ಟೇ, ನಮಗೆ ಮನಸ್ಸಲ್ಲಿ ಬರಬೇಕು. ಒಂದು ಕವರ್ ತೊಗೊಂಡೋಗಿ ವೇಸ್ಟ್ ಹಾಕೋದಕ್ಕೆ ಅಂತಲೇ ನೀವೇನೇ ಓನ್ ವೆಹಿಕಲಲ್ಲಿ ಹೋಗಿದ್ರೆ ಹಿಂದೆಗಡೆ ಡಿಕ್ಕಿಯಲ್ಲಿ ಹಾಕಿಬಿಡಿ, ಅಷ್ಟೇ ಇರುತ್ತೆ ಅಲ್ವಾ. ಮತ್ತೆ ಬಂದು ಅದನ್ನೇ ಕಸದ ಗಾಡಿಯಲ್ಲಿ ಹಾಕಿದ್ರೆ ಮುಗ್ದೋಯ್ತು ಅಲ್ವಾ. ಸೊ ಸ್ವಚ್ಛತೆನ ಕಾಪಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಹಿಂದೆಗಡೆ ನೀವು ನೋಡ್ತಾ ಇರ್ಬೋದು, ನಾನು ಸ್ಲೋ ಮೋಷನ್ ಹಾಕಿದ್ದೀನಿ. ಅಂದರೆ ನಾನಿದು ಯೂಟ್ಯೂಬ್ ವೀಡಿಯೋ ಅಂತ ಮಾಡ್ಕೊಂಡಿರೋದಲ್ಲ, ಅಡ್ಡ ಹಿಡ್ಕೊಂಡು ಶಾರ್ಟ್ಸ್ಗೆಲ್ಲ ಅಪ್ಲೋಡ್ ಮಾಡ್ತೀವಲ್ವ, ಆ ಥರ ವೀಡಿಯೋ ಮಾಡ್ಕೊಂಡಿರೋದು. ಸೊ ಯೂಟ್ಯೂಬ್ಗೆ ಈ ಥರ ಅಪ್ಲೋಡ್ ಮಾಡಿದ್ದೀನಿ, ಹಂಗಾಗಿ ಫುಲ್ ಕವರ್ ಆಗಿಲ್ಲ. ಶಾರ್ಟ್ಸ್ ವಿಡಿಯೋ ಆದರೆ ಫುಲ್ ಕವರ್ ಆಗಿದೆ. ನಾನು ಆಮೇಲೆ ಶಾರ್ಟ್ಸಲ್ಲೇ ಹಾಕ್ತೀನಿ ನೋಡಿ. ಬ್ಯಾಕ್ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವನೇ ನನ್ನ ತಮ್ಮ, ಅವರು ನನ್ನ ತಮ್ಮ ಹೆಂಡ್ತಿ. ಫೈನಲಿ ನನ್ನ ಮಗಳಿಗೆ ಹೋಗೋಣ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಇದೊಂದು ವೀಡಿಯೋ ಮಾಡಿಸ್ಕೊಂಡ್ಲು ಅಷ್ಟೇ, ಹಿಂದೆ ಕೂತ್ಕೊಂಡಿರೋದು ಅಂದ್ಬಿಟ್ಟು. ಅಷ್ಟರಲ್ಲಿ ನನ್ನ ತಮ್ಮ ಮಗಳು ಹೋಗಿ ಕಿರ್ಚಾಡ್ತಾ ಇದ್ಲು, ಅದಕ್ಕೆ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಅವಳು ಒಂಚೂರು ಸುಮ್ಮನೆ ನೀರು ಮೇಲೆ ಹಾಕಿದ್ರೆ ಸಾಕು ಕಿರ್ಚಾಡ್ಬಿಡ್ತಾಳೆ. ಅಂದರೆ ಖುಷಿಗೆ ಕಿರ್ಚಾಡೋದು, ಭಯಕ್ಕಲ್ಲ. ಅದು ಲಾಸ್ಟ್ ವೀಡಿಯೋದಲ್ಲಿ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಏನೋ ಬಂದಿತ್ತು ನನಗೆ. ಸೊ ಅವಳನ್ನು ತೋರಿಸ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಭಯ ಆಗ್ತಿದೆ. ಇನ್ನು ನೆಕ್ಸ್ಟ್ ಟೈಮಿಂದ ಅವಳಿಗೆ ಕಿರ್ಚಾಡಬಾರ್ದು ವೀಡಿಯೋ ಮಾಡಬೇಕಾರೆ ಅಂತ ಹೇಳ್ಕೊಡ್ಬೇಕು.
ಓಕೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ಹಾಗೆ ಸಕಲೇಶಪುರ ನಿಯರೆಸ್ಟ್ ಹೋದರೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಬನ್ನಿ. ಎರಡೂ ಪ್ಲೇಸು ತುಂಬಾ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಷ್ಟೊತ್ತು ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮೈ